ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ. ಇದು ಗ್ರಾಮೀಣ ಭಾಗದ ಚಿನ್ನಕೋಟೆ ರೈಲ್ವೆ ನಿಲ್ದಾಣ. ಈ ರೈಲ್ವೆ ನಿಲ್ದಾಣದ ನಿರ್ವಹಣೆ ನೋಡಿ ಹೇಗಿದೆ ಅಂತ. ರೈಲ್ವೆ ನಿಲ್ದಾಣ ಕೋಟ್ಯಾಂತರ ರೂಗಳ ಲಾಭದಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಸನಗಳ ವ್ಯವಸ್ಥೆ ಇದೆ. ಮಳೆ ಬಿಸಿಲು ಬಂದರೆ ಇಷ್ಟರಲ್ಲೇ ಇಲ್ಲಿ ವ್ಯವಹಾರ ಇರಲಿ, ಹೊಂದ್ಕೊಂಡು ಹೋಗೋಣ. ಇದು ಸ್ವಚ್ಛತೆ ನೋಡಿ ಹೇಗಿದೆ ಅಂದರೆ, ಇಲ್ಲಿ ನೋಡಿ, ತಿಪ್ಪೆಯಲ್ಲಿ ರೈಲ್ವೆ ನಿಲ್ದಾಣ ಇದ್ದಾಗಿದೆ. ಇಲ್ಲಿ ಗಿಡ ಗಂಟೆಗಳು ಬಿದ್ದು ಹಾವು ಚೇಳು ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಆ ಥರ ಇದೆ ನಿರ್ವಹಣೆ. ಇಲ್ಲಿ ನೋಡಿ, ಕೂತ್ಕೊಳ್ತಕ್ಕಂಥ ಆಸನಗಳು ಇವು. ಇದು ತಂಗುದಾಣಕ್ಕೆ ನಿರ್ಮಿಸಿರ್ತಕ್ಕಂಥ ಆಸನ. ಈ ಆಸನದಲ್ಲಿ ಅಲ್ಲೇ ಉಗಿದು ಈ ಭ್ರಷ್ಟ ಪ್ರಜೆಗಳು ಸ್ವಚ್ಛ ಭಾರತ ಅಂತ ಹೇಳ್ತೀವಿ. ಸ್ವಚ್ಛ ಭಾರತ ನೋಡಿ ಎಷ್ಟೊಂದು ಸ್ವಚ್ಛವಾಗಿದೆ ಅಂತ. ಧಿಕ್ಕಾರವಾಗಿರಲಿ ಈ ನಿರ್ವಹಣೆದಾರರಿಗೆ. ನೋಡಿ, ಈ ಗಿಡಗಳು ನೋಡಿ, ಇದೇನು ಹಾವು ಬರುತ್ತಾ ಚೇಳು ಬರುತ್ತಾ? ಊರಿನಿಂದ ಆಚೆ ಒಂದು ನಿರ್ಜನ ಪ್ರದೇಶದಲ್ಲೇ ಇದೆ, ಗ್ರಾಮದಿಂದ. ಇಲ್ಲಿ ನೋಡಿ, ನಿಲ್ದಾಣಗಳು ಕಟ್ಟೋದಲ್ಲ, ಅದನ್ನು ನಿರ್ವಹಣೆ ಮಾಡೋದು ದೊಡ್ಡದು. ನಿರ್ವಹಣೆಗಾಗಿ ಲಕ್ಷಾಂತರ ರೂಗಳನ್ನು ವ್ಯಯ ಮಾಡ್ತಾರೆ. ಅದು ಯಾರಿಗೆ ಸೇರ್ತಾ ಇದೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಈ ನಿರ್ವಹಣೆನ ನಾನು ಕಾರ್ಯನಿಮಿತ್ತ ತುಮಕೂರಿಗೆ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಗ್ರಾಮದಿಂದ 4 ಮೈಲಿಗಳ ದೂರದಲ್ಲಿರ್ತಕ್ಕಂಥ ಈ ಚಿನ್ನಕೋಟೆ ಇಲ್ಲಿ ರೈಲ್ವೆ ನಿಲ್ದಾಣ ಮಾಡಿರೋದರಿಂದ ಈ ಗ್ರಾಮೀಣ ಭಾಗದ ಜನರಿಗೆ ತುಂಬ ಅನುಕೂಲ ಆಗಿದೆ. ಅದಕ್ಕೆ ನಾವು ರೈಲ್ವೆ ಇಲಾಖೆಗೆ ನಮಸ್ಕಾರ ಹೇಳ್ತೀವಿ. ಆದರೆ ನಿರ್ವಹಣೆ ಬಗ್ಗೆ ಮಾತ್ರ ಧಿಕ್ಕಾರ ಹೇಳ್ತಾ ಇದ್ದೀನಿ. ನೋಡಿ ನಿರ್ವಹಣೆ ಆಗಿದೆ ಅಂತ. ಅಲ್ಲಿಂದ ಆ ನಾಮಫಲಕದಿಂದ ಆ ಗ್ರಾಮದಿಂದ ಹಿಡಿದು ಇಲ್ಲಿವರೆಗೂ ಸುಮಾರು 1 ಮೈಲಿ ದೂರದಷ್ಟು ಇದರ ನಿರ್ವಹಣೆ ನೋಡಿದ್ರೆ ನಮಗೆ ಬೇಸರಿಕೆ ಆಗ್ತಾಯಿದೆ. ಇಲ್ಲಿ ನೋಡಿ, ಆ ಕಡೆ ನೋಡಿ, ಸ್ವಚ್ಛ ಭಾರತ ಅಂತ ಹೇಳ್ತೀವಿ, ಬರೀ ಪ್ಲಾಸ್ಟಿಕನ್ನೇ ತುಂಬಿ ತುಳುಕ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಈ ರೈಲ್ವೆ ಇಲಾಖೆ ನಿರ್ವಹಣೆ ಕೊಟ್ಟಿರ್ತಾರೆ. ಆದರೆ ನಿರ್ವಹಣೆದಾರರು ಈ ನಿರ್ವಹಣೆ ಮಾಡ್ತಾಯಿಲ್ಲ. ಅಲ್ಲಿ ನೋಡಿ, ಸುಮಾರು ಏನು 1 ಮೈಲಿಗಳ ದೂರದಲ್ಲಿದೆ ಈ ನಿಲ್ದಾಣ. ಈ 1 ಮೈಲಿಗಳ ದೂರನೂ ತಿಪ್ಪೆ ಗುಂಡಿ ಇದ್ದಂಗಿದೆ. ಈ ಚಿತ್ರೀಕರಣವನ್ನು ರೈಲ್ವೆ ಇಲಾಖೆಯವರೆಗೆ ಮುಟ್ಟೋದವರೆಗೂ ನಾವು ಹಂಚಿ ಈ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಸ್ವಚ್ಛತೆ ಹೀಗೆ ಇದ್ದರೆ ನಮ್ಮ ಸಿಂಹಗರ್ಜನ ವೇದಿಕೆಯಿಂದ ನಾವೇ ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಾವೇ ನಮ್ಮ ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ಬಂದು ಸ್ವಚ್ಛತಾ ಕಾರ್ಯಕ್ರಮ ನಂಬಿಕೊಂಡು ಆ ಸ್ವಚ್ಛತೆ ಮಾಡಿ ಅವರಿಗೆ ಎಚ್ಚರಿಕೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ತಂಗುದಾಣಗಳನ್ನು ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ. ಇಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ರೈಲ್ವೆ ಇಲಾಖೆಯನ್ನು ರೈಲ್ವೆ ನಿಲ್ದಾಣ ನಿರ್ಮಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಧನ್ಯವಾದಗಳು ಹೇಳ್ತಾ, ಈ ನಿರ್ವಹಣೆ ಮಾಡದೇ ಇರೋ ಅಧಿಕಾರಿಗಳಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ನಮಸ್ಕಾರ.